ನೋಡು, ಬ್ರಹ್ಮಣ್ಯೋ ಧರ್ಮ ತತ್ಪರೋ ಜ್ಞಾನದಾತ ಸುಬ್ರಹ್ಮಣ್ಯ. ನೀನು ಬ್ರಹ್ಮನನ್ನೇ ಬೋಧಿಸ್ಬಿಟ್ಟಿದ್ಯಪ್ಪ. ಅದಕ್ಕೆ ನೀಸು ಬ್ರಹ್ಮಣ್ಯ ಅಂದ್ರೆ ಅದಕ್ಕೆ ನೀನು ಹಿಂದಿನಿಂದ ಸುಬ್ರಹ್ಮಣ್ಯ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನ ಒಂದು. ಆದ್ರೆ ನೀನ್ ಮಾಡಿರೋ ತಪ್ಪೇನು? ಬ್ರಹ್ಮನನ್ನ ಕಟ್ಟಾಕಿದ್ಯಾ. ಅದರಿಂದ ನೀನು ಸರಿಸೃಪವಾಗಿ ಸರ್ಪವಾಗಿ ಹರಿದಾಡು ಅಂತೇಳಿ ಅವನು ಶಾಪವನ್ನು ಕೊಡ್ತಾನೆ. ಅಂದಿನಿಂದ ಪ್ರಖ್ಯಾತಿಯನ್ನ ಹೊಂದುತ್ತೆ. ಏನಂದ್ರೆ ಪ್ರಪಂಚದಲ್ಲಿ ಯಾರಿಗೆ ಚರ್ಮ ಬಾಧೆಗಳು ಬಂದರೂ ಕೂಡ ಅವರಿಗೆ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ, ಈ ಕ್ಷೇತ್ರದಲ್ಲಿ ಬಂದು ಸ್ನಾನವನ್ನು ಮಾಡೋದ್ರಿಂದ, ಈ ಕ್ಷೇತ್ರದಲ್ಲಿ ತಂಗೋದ್ರಿಂದ ಈ ಕಾಯಿಲೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ವರವಾಗಿ ಸಿಗುತ್ತೆ. ಹಾವಿಗೆ ಹಾಲೆರಿತಾರೆ, ಇದು ಸರಿನಾ ತಪ್ಪ? ಹಾವು ನಿಜವಾಗ್ಲೂ ಹಾಲು ಕುಡಿಯತ್ತಾ ಅಂತ ನೋಡಿ, ನಾಗರಕಲ್ಲು ಎಷ್ಟು ಅದ್ಭುತವಾದ ಕಲ್ಪನೆ ಅದು ಅಂತಂದ್ರೆ, ಹಿಂಗ್ ಸುತ್ತಕೊಂಡಿರೋ ಒಂದು ಹಾವನ್ನ ಚಿತ್ರವನ್ನ, ಕಲ್ಲಿನ ಕೆತ್ತನೆಯನ್ನ ನಾವು ಮಾಡಿರ್ತೀವಿ. ಶಿವ ಮತ್ತು ಶಕ್ತಿಯ ಪ್ರತೀಕ ಇಂಡಿಕೇಟ್ಸ್ DNA. ಈ ಸುಬ್ರಹ್ಮಣ್ಯನ ಜನನ ಹೇಗಾಯ್ತು? ಈ ಶಿವಶಕ್ತಿಯರಿಂದ ಆಯ್ತು. ಈಗ ಷಷ್ಠಿ ಅಥವಾ ಪಂಚಮಿ ಈ ಸಂದರ್ಭದಲ್ಲೇನೆ ಸುಬ್ರಹ್ಮಣ್ಯ ಅಥವಾ ನಾಗದೇವರ ಆರಾಧನೆ ಯಾಕೆ ಅಂತ? ದಂಡಪಾಣಿ ಸುಬ್ರಹ್ಮಣ್ಯ ಇರ್ತಾನಲ್ಲ, ದಂಡ ಹಿಡಿದಿರ್ತಾನಲ್ಲ, ವೇಲಲ್ಲ ದಂಡ, ಆ ದಂಡವನ್ನ ಹಿಡಿದಿರುವಂತ ಸುಬ್ರಹ್ಮಣ್ಯನಿಗೆ ಕಡ್ಲೆಪುರಿ, ಬೆಲ್ಲ ಎರಡನ್ನು ಪ್ರತಿ ಮಂಗಳವಾರ ತೆಗೆದುಕೊಂಡು ಹೋಗಿ ಕೊಟ್ರೆ ಬೇಗ ಅವರ ಕೋರ್ಟ್ ಕೇಸು, ಸಮಸ್ಯೆಗಳು, ವ್ಯಾಜ್ಯಗಳೆಲ್ಲ ಕ್ಲಿಯರ್ ಆಗುತ್ತೆ.